ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಾರದ ಕತೆ ಕಿಚನ ಜೊತೆ ಸಂಡೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿದಾಗ ನನಗೆ ಅಳಬೇಕೋ ನಗಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ. ಯಾವಾಗಲೂ ಅಷ್ಟೇ, ನಾನು ಏನಾದರೂ ಒಂದು ವಿಷಯ ಹೇಳಿದ್ರೆ ಅಂದ್ರೆ 100% ಪಕ್ಕ ನಿಮಗೆ ವಿಷಯ ಹೇಳಿರ್ತೀನಿ. ತುಂಬ ಜನ ನಾನು ಕಾವ್ಯನ ಬಗ್ಗೆ ಹೇಳತ್ತಿಗೆ ತುಂಬ ಜನ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು. ಇಲ್ಲ, ಕಾವ್ಯ ಗಿಲ್ಲಿ ಫ್ರೆಂಡ್ಶಿಪ್ಪು ಸೂಪರ್ ಆಗಿದೆ, ಮೇಡ್ ಫಾರ್ ಈಚ್ ಅದರು ಆಯ್ತಾ, ಗಿಲ್ಲಿಗೋಸ್ಕರವಾಗಿ ಕಾವ್ಯ ಪ್ರಾಣನೇ ಬಿಡ್ತಾಳೆ ಅನ್ನೋ ರೀತಿ. ಅಂದರೆ ಗಿಲ್ಲಿ ಕಂಡ್ರೆ ಕಾವ್ಯನಿಗೆ ಅಷ್ಟು ಇಷ್ಟ, ಹಾಗೆ ಹೀಗೆ ಅಂತ ತುಂಬ ಜನ ತುಂಬ ಬಿಲ್ಡಪ್ ಕೊಡ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ. ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೆ ಆಯಿತಾ, ನನಗಿರುವ ಎಕ್ಸ್ಪೀರಿಯನ್ಸ್ ಪ್ರಕಾರವಾಗಿ ಒಬ್ಬ ವ್ಯಕ್ತಿನ ನೋಡಿದ್ರೆ ನಾನು ಹೇಳ್ಬಿಡ್ತೀನಿ ಯಾರು ಹೇಗೆ ಅನ್ನೋದನ್ನು. ಸರಿಯಾ? ಓಕೆ, ಈ ಪ್ರೋಮೋದಲ್ಲಿ ಒಂದು ಗೇಮನ್ನು ಆಡಿಸ್ತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ಏನಪ್ಪ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಏಣಿಯಾಗಿರೋರು ಯಾರು, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಮುಂದೆ ಹೋಗೋಕ್ಕೆ ಏಣಿಯಾಗಿ ಇರೋರು ಯಾರು ಆಯಿತಾ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನೀವು ಕೆಳಗಡೆ ಬರೋಕ್ಕೆ, ಇಲ್ಲ ಬಿಗ್ ಬಾಸ್ ಮನೆಯಿಂದ ಹೋಗೋಕ್ಕೆ ಆವಾಗಿರೋರು ಯಾರು ಅಂತ ಒಂದು ಗೇಮ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತು, ಹಾವು ಏಣಿ ಆಟ. ಅಂದರೆ ನಮ್ಮನ್ನು ಯಾರು ಹಾವಾಗಿ ನುಂಗ್ತಿದ್ದಾರೆ ಕಾಯಕ್ಕೆ, ಯಾರು ನಮಗೆ ಕೈ ಕೊಡ್ತಿದ್ದಾರೆ, ಅಂದರೆ ಏಣಿ ಆಗಿದ್ದಾರೆ, ನಮ್ಮ ಮುಂದಿನ ಒಂದು ದಾರಿಗೆ ಏಣಿ ಆಗಿದ್ದಾರೆ ಅನ್ನೋದು, ಅದು ನಿಮ್ಗೆ ಹಾವು ಏಣಿ ಆಟ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಓಕೆ, ತುಂಬ ಜನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನೇ ಹಾವಾಗಿದ್ದಾರೆ, ಅದನ್ನು ನಾನು ಒಪ್ಕೊಳ್ತೀನಿ. ಯಾಕೆ ಗೊತ್ತಾ, ಈಗ ಒಬ್ಬ ವಿನ್ನಿಂಗ್ ಕ್ಯಾಂಡಿಡೇಟು ಗಿಲ್ಲಿ, ಹಂಗಾಗಿ ಎಲ್ಲರಿಗೂ ಆ ಥರನೇ ಕಾಣಿಸೋದು ಗಿಲ್ಲಿ. ಏಕೆ ಅಂತಂದರೆ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ ಆಗ್ತಾನೆ ಅನ್ನೋದು ಎಲ್ಲ ಕಡೆನೂ ಆಯ್ತಾ ಗೊತ್ತಿರೋ ವಿಷಯನೇ. ಹೊರಗಡೆ ನೀವು ಯಾವುದೇ ಸೆಲೆಬ್ರಿಟಿನ ಒಂದು ಇಂಟ್ರ್ಯೂ ಅಲ್ಲಿ ಹ್ಯಾಂಕರ್ಗಳು ಕೇಳ್ತಾರೆ ಯಾರು ಈ ಸರಿ ಬಿಗ್ ಬಾಸ್ ವಿನ್ ಆಗ್ತಾರೆ ಅಂದರೆ, ತುಂಬ ಅಂದರೆ 90% ಪೀಪಲ್ಸ್ ಹೇಳೋದು ಒಂದೇ ಮಾತು, ಎಲ್ಲರೂ ಹೇಳೋದು ಈ ಸರಿ ಗಿಲ್ಲಿ ವಿನ್ ಆಗ್ತಾನೆ, ಈ ಸರಿ ಗಿಲ್ಲಿ ವಿನ್ ಆಗ್ತಾನೆ, ಗಿಲ್ಲಿ ವಿನ್ ಆಗ್ತಾನೆ ಅಂತ. ಹಾಗಾಗಿ ಆಯ್ತಾ, ಅಲ್ಲಿರುವ ಕಂಟೆಸ್ಟೆಂಟ್ಗಳಿಗೂ ಒಂದು ಭಯ ಇದೆ ಆಯ್ತಾ, ಗಿಲ್ಲಿ ವಿನ್ ಆಗ್ತಾನೆ ಅನ್ನೋ ಒಂದು ಭಯ ಇದೆ. ಹಾಗಾಗಿನೇ ಆಯ್ತಾ ಎಲ್ಲರೂ ಕೂಡ ಗಿಲ್ಲಿನ ಹಾವು ಹಾವು ಅಂತಾರೆ ಆಯ್ತಾ. ಅವರು ಹಾವು ಅಂತಿರೋದು ಏನು ಅಂತಂದರೆ, ಬಿಗ್ ಬಾಸ್ ಮನೇಲಿ ನಾವು ವಿನ್ ಆಗೋಕ್ಕೆ ತಡೆಯಾಗಿರುವಂಥ ವ್ಯಕ್ತಿ ಗಿಲ್ಲಿನೇ ಅನ್ನೋದು ಅದು ಎಲ್ಲರಿಗೂ ಗೊತ್ತು, ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ. ಅಯ್ಯೋ, ರಘು ಅಂತೂ ಬಿಡಿ, ಮಿತ್ರದ್ರೋಹಿ ಅಂತಲೇ ಹೇಳ್ಬೋದು. ರಘು ನಿಜವಾಗ್ಲೂ ಇಷ್ಟು ದಿನ ಗಿಲ್ಲಿ ನಟ ರಕ್ಷಿತನ ಓಟನ್ನು ಪಡ್ಕೊಂಡ್ರು, ಗಿಲ್ಲಿ ನಟ ಮತ್ತು ರಕ್ಷಿತನ ಫ್ಯಾನ್ಸು ತುಂಬ ಐಪಿಕ್ ತಂದರು ರಘುನ. ಈಗ ರಘು ಬಣ್ಣನೇ ಬದಲಾಯಿಸಿದ್ದಾರೆ, ಬಣ್ಣ ಅಲ್ಲ, ಫುಲ್ಲು ವ್ಯಕ್ತಿನೇ ಟೋಟಲ್ ಚೇಂಜು ಆಯ್ತಾ. ನಂಗೆ ಅರ್ಥ ಆಗ್ತಿಲ್ಲ ರಘು ಅವ್ರ ನಿಜವಾದ ಕ್ಯಾರೆಕ್ಟರ್ ಏನು ಅನ್ನೋದು. ಅಶ್ವಿನಿ ಗೌಡ ಬಿಡ್ರಿ, ಅಶ್ವಿನಿ ಗೌಡ ಗಿಲ್ಲಿ ನಟಂದು ಅವ್ರದ್ದು ಯಾವಾಗಲೂ ಇದ್ದಿದ್ದೆ, ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಅವರಿಬ್ಬರು ಕಾಂಪಿಟೇಟರ್, ಟಫ್ ಕಾಂಪಿಟೇಟರ್ ಅಂತೀನಿ. ಗಿಲ್ಲಿ ನಟ ಯಾರು ಅಶ್ವಿನಿ ಗೌಡ ಇಬ್ಬರು ಟಫ್ ಕಾಂಪಿಟೇಟರು. ಅವ್ರು ಗುದ್ದಾಡ್ತಾರೆ, ಒಂದಾಗ್ತಾರೆ, ಅವ್ರದ್ದು ಹಿಂಗೆ ಜರ್ನಿ ನಡೀತಾ ಇರುತ್ತೆ. ಓಕೆ, ನನಗೆ ಆಯಿತಾ ಈ ಪ್ರೋಮೋ ನೋಡಿದಾಗ ನನ್ನ ಮನಸ್ಸಲ್ಲಿ ಇರೋದನ್ನ ನಾನು ಹೇಳ್ಬಿಡ್ತೀನಿ ಆಯಿತಾ. ಗಿಲ್ಲಿ ನಟ ಕಾವ್ಯನ್ಗೆ ನನಗೆ ಬಿಗ್ ಬಾಸ್ ಮನೇಲಿ ಏಣಿಯಾಗಿರೋದು ಕಾವ್ಯ ಅಂತೇಳಿ ತುಂಬ ಪ್ರೌಡಾಗಿ ತುಂಬ ಹೆಮ್ಮೆಯಿಂದ ಹೇಳ್ತಾರೆ. ಗಿಲ್ಲಿ ನಟ ನೋಡಿ ಅವನ ಮನಸ್ಸು ಎಂಥದ್ದು ಅನ್ನೋದಕ್ಕೆ. ಅಂದರೆ ಬಿಗ್ ಬಾಸ್ ಮನೇಲಿ ನನಗೆ ಏಣಿಯಾಗಿದ್ದಾರೆ ಕಾವ್ಯ. ಅಂದರೆ ಈ ಬಿಗ್ ಬಾಸ್ ಮನೇಲಿ ನನಗೆ ಆಯಿತಾ ಎಲ್ಲದಕ್ಕೂ ನಾನು ಮೇಲೆತ್ತುತ್ತಾ ಇರೋದು ಕಾವ್ಯ, ನನ್ನ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾಳೆ ಅನ್ನೋದನ್ನು ತುಂಬ ಪ್ರೌಡ್ ಫೀಲಿಂದ ಹೇಳ್ತಾನೆ ಗಿಲ್ಲಿ ನಟ. ಅದೇ ಕಾವ್ಯ ನನಗೆ ನನ್ನ ಗೇಮಿಗೆ ಆಯಿತಾ ಇವನು ಏಣಿ ಅಲ್ಲ, ಇವನು ಹಾವು ಅನ್ನೋದನ್ನ ಓಪನ್ನಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದರೆ ಗಿಲ್ಲಿ ನಟ ನನ್ನ ಗೇಮಿಗೆ ಹಾವಾಗಿದ್ದಾನೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ನಿಮಗೆ ಈಗೆಲ್ಲರಿಗೂ ಗೊತ್ತಾಗಿದೆ ಕಾವ್ಯನ ನಿಜವಾದ ಬಂಡವಾಳ ನನಗೆ ಯಾವಾಗಲೂ ಗೊತ್ತು ಆಯಿತಾ. ನಾನು ಸಂಡೇ ಅವಳದು ಆ ಒಂದು ಕಿರ್ಚಾಡಿದ್ದು ನೋಡಿದೆ, ಬರೀ ಒಂದು ಜಸ್ಟ್ ಗುಡ್ ನೈಟಿಗೆ, ಆವಾಗಲೇ ನನಗೆ ಅರ್ಥ ಆಗೋಯ್ತು ಏನು ಕಾವ್ಯ ಅನ್ನೋದು ಅರ್ಥ ಆಗುತ್ತೆ. ಇಷ್ಟು ದಿನ ಗಿಲ್ಲಿ ನಟನ ಜೊತೆ ಇದ್ದಿದ್ದು ಜಸ್ಟ್ ಗೇಮಿಗೆ ಆಯ್ತಾ, ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗಕ್ಕೆ. ಹೋದ್ವಾರ ಆಯ್ತಾ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಫ್ರೆಂಡ್ಶಿಪ್, ನನ್ನ ಗಿಲ್ಲಿಯ ಫ್ರೆಂಡ್ಶಿಪ್ಪನ್ನ ನೀನು ಮೇಂಟೈನ್ ಮಾಡು ರಾಶಿಕಾ ಅಂದಂತ ಕಾವ್ಯ ಅಲ್ಲ, ಅವತ್ತು ಫ್ರೆಂಡ್ಶಿಪ್ ಅಂತ ಮಾತನಾಡಿದ ಕಾವ್ಯಗೆ ಇವತ್ತು ಹೆಂಗೆ ಗಿಲ್ಲಿ ಆವಾದ್ರು ಅನ್ನೋದೇ ನನ್ನೊಂದು ಕ್ವಶನ್. ಸರಿಯಾ? ನಿಮಗೂ ಆ ಕ್ವಶನ್ ಇರುತ್ತಲ್ವ? ಓಕೆ, ಕಾವ್ಯನ್ಗೆ ಎಲ್ಲಿ ಬುಡುಕ್ ಬೆಂಕಿ ಬಿತ್ತು ಗೊತ್ತಾ? ನಿನ್ನೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಒಂದು ಲೆಟ್ರ್ ಬಂದಿತ್ತು ಆಯ್ತು. ಅವಳೇನು ತಿಳ್ಕೊಂಡಿದ್ದಾಳೆ, ಇದು ಜನಗಳಿಂದ ಬಂದಿರೋದು, ಪ್ರೇಕ್ಷಕರಿಂದ ಬಂದಿರೋ ಲೆಟ್ರ್ ಅಂತ ತಿಳ್ಕೊಂಡ್ರೆ, ಅದು ಬಿಗ್ ಬಾಸ್ ಬರ್ದಿರೋ ಲೆಟ್ರು. ಆ ಲೆಟ್ರಲ್ಲಿ ಏನಿತ್ತು, ಗಿಲ್ಲಿಯಿಂದ ನಿಮಗೆ ಅನ್ಕಂಫರ್ಟ್ ಫೀಲ್ ಆಗ್ತಿದೆಯಾ ಅಂತ ಕೇಳಿದ್ರು. ಸರಿಯಾ? ಅದನ್ನು ಸುದೀಪ್ ಸರ್ ಅವರು ಒತ್ತಿ ಕೇಳಿದ್ರು, ಗಿಲ್ಲಿಗಲ್ಲ ಕಾವ್ಯ, ನಿಮಗೆ ಅನ್ಕಂಫರ್ಟ್ ಫೀಲ್ ಆಗ್ತಿದೆಯಾ ಅಂತ. ಅದನ್ನ ತುಂಬ ತಲೆಗೆ ತಗೊಂಡಂತಹ ಕಾವ್ಯ, ನಾನು ನಿನ್ನೆನೇ ಹೇಳಿದ್ದೆ ತುಂಬ ಚೆನ್ನಾಗಿ ಥಿಂಕ್ ಮಾಡ್ತಾಳೆ ಕಾವ್ಯ ಅಂತ. ಅದನ್ನು ಥಿಂಕ್ ಮಾಡಿದಂತಹ ಕಾವ್ಯ, ಓಕೆ ಗುರು, ಇದೇ ಸರಿಯಾದ ಸಮಯ ನಾನು ಗಿಲ್ಲಿಯಿಂದ ದೂರ ಇರೋಕ್ಕೆ.
ಇದೇ ಸರಿಯಾದ ಸಮಯ ನಾನು ಗಿಲ್ಲಿನ ಅವಾಯ್ಡ್ ಮಾಡೋಕ್ಕೆ ಅಂತೇಳಿ. ಓಕೆ, ಗಿಲ್ಲಿ ನನ್ನ ಬಿಗ್ ಬಾಸ್ ಆಟದಲ್ಲಿ ಹಾವು ಆಗಿದ್ದಾರೆ ಅಂತೇಳಿ ಆಯ್ತಾ, ಗಿಲ್ಲಿಗೆ ಹಾವು ಅಂತ ಕರೀತಾರೆ. ನನಗೆ ಅರ್ಥ ಆಗ್ತಿಲ್ಲ ಆಯ್ತಾ. ಮೊನ್ನೆ ತನಕ ಫ್ರೆಂಡ್ ಆಗಿದ್ದ ಗಿಲ್ಲಿ ಆಯ್ತಾ ಸಡನ್ನಾಗಿ ಹಾವಾಗ್ಬಿಟ್ನಲ್ಲ ಕಾವ್ಯ ಬಾಳಲ್ಲಿ ಅಂತ ನನಗೆ ಅದೇ ಥಿಂಕ್ ಮಾಡ್ತಾ ಇದ್ದೀನಿ ನಾನು. ಕಾವ್ಯ, ನಿನ್ನ ಡಬಲ್ ಗೇಮು ಇದನ್ನೆಲ್ಲ ನಾನು ಫಸ್ಟೇ ಕಂಡಿಡ್ದಿದ್ದೆ. ನೀನು ಯಾರು ಅನ್ನೋದನ್ನು ಕಂಡಿದ್ದು. ನನಗೆ ಕಾವ್ಯನ ನೆಗೆಟಿವ್ ಮಾಡಿ ನಂಗೆ ಏನೂ ಆಗಬೇಕಾಗಿಲ್ಲ ಸ್ನೇಹಿತರೆ ಆಯ್ತಾ. ನೀವು ತಿಳ್ಕೊಬೋದು, ನಾನು ನೆಗೆಟಿವ್ ಮಾಡಲ್ಲ, ಒಬ್ಬರು ವ್ಯಕ್ತಿತ್ವನ ನಾನು ಹೇಳಿರ್ತೀನಿ ಅಷ್ಟೇ, ಇವ್ರು ಹಿಂಗೆ ಅಂತ. ನೀವು ಅದನ್ನು ತಪ್ಪಾಗಿ ತಿಳ್ಕೊಂಡ್ರೆ ನನ್ನ ಬಗ್ಗೆ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕಾವ್ಯ ಆಯಿತಾ ಗಿಲ್ಲಿ ನಟನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವತ್ತಲ್ಲ, 4-5 ವಾರದಿಂದ ಅವಳು ಅವಾಯ್ಡ್ ಮಾಡ್ತಾನೇ ಇದ್ದಾಳೆ. ಬಟ್ ಗಿಲ್ಲಿ ಯಾವಾಗ ಪದೇ ಪದೇ ಕಾವ್ಯನಿಂದೆ ಹೋಗ್ತಾ ಇದ್ದ ಆಯಿತಾ, ಆವಾಗಲೇ ಆಯಿತಾ ಗಿಲ್ಲಿ ನಟನ ಗೇಮ್ ಕೂಡ ಕಮ್ಮಿ ಆಗಿದ್ದು ಆಯಿತಾ. ನಾನು ಈಗಲೂ ಹೇಳ್ತಾ ಇದ್ದೀನಿ ಸರಿಯಾ, ಗಿಲ್ಲಿ ನಟ ಆಯ್ತಾ ಈಗಲಾದರೂ ಕಾವು ಅನ್ನೋದನ್ನ ಬಿಟ್ಟು ಈ ಕಾವಿನಿಂದ ದೂರ ಇದ್ದು ಗೇಮ್ ಆಡಬೇಕು. ಇಲ್ಲ ಅಂದರೆ ಗಿಲ್ಲಿ ನಟನ ಕಥೆನೂ ಕೂಡ ಗೋವಿಂದ ಆಗ್ಬಿಡುತ್ತೆ. ವಿನ್ನಿಂಗ್ ಚಾನ್ಸ್ ಕೂಡ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಗಿಲ್ಲಿ ನಟ. ನಾನು ಹೇಳ್ತೀನಿ ನೋಡಿ, ನಾನು ಗಿಲ್ಲಿ ನಟನ ಫ್ಯಾನ್ಸಿಗೂ ಅದೇ ಹೇಳ್ತಾ ಇರೋದು. ಈ ಕಾವು ಅನ್ನೋದನ್ನೆಲ್ಲ ಪಕ್ಕಕ್ಕಿಡಿ. ನಿಮಗೆ ಗಿಲ್ಲಿ ನಟ ವಿನ್ ಆಗಬೇಕಾ, ಗಿಲ್ಲಿ ನಟನ್ನ ಮಾಡ್ತಿರೋ, ಗಿಲ್ಲಿ ನಟನ ಟ್ರೆಂಡ್ ಮಾಡ್ತಿರೋ ಮಾಡ್ಕೊಳ್ಳಿ. ಅದು ಬಿಟ್ಟು ಈ ಕಾವನ್ನ ಗಿಲ್ಲಿ ನಟನ ಜೊತೆ ಸೇರಿಸಿ ನೀವು ಆಯ್ತಾ ಟ್ರೆಂಡ್ ಮಾಡೋಕ್ಕೆ ಹೋದ್ರಿ ಅಂತಂದರೆ ಇದೇ ಕಾವು ಒಂದಿನ ಗಿಲ್ಲಿಗೆ ಆವಾಗಿ ಕಚ್ಚೋದಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸೋಕ್ಕೂ ದಾರಿ ಆಗ್ತದೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಲ್ಲದೆ ಕಾವ್ಯ ಏನು ಗೊತ್ತಾ, ನಿಜವಾಗ್ಲೂ ಗಿಲ್ಲಿನ ಅಕ್ಸೆಪ್ಟ್ ಮಾಡ್ಕೊಂಡು ಒಂದು ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ತುಂಬ ಕ್ಲೋಸ್ ಆಗಿರೋಳು, ಎಲ್ಲದಕ್ಕೂ ಗಿಲ್ಲಿ ಜೊತೆನೇ ಅವಳು ಇರೋಳು. ಬಟ್ ನೀವು ಲೈವಲ್ಲಿ ಯಾರಾದರೂ ಬಿಗ್ ಬಾಸ್ ನೋಡೋರಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಅವಳು ಲೈವಲ್ಲಿ ಗಿಲ್ಲಿ ನಟನ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ. ಈ ಗಿಲ್ಲಿ ನಟನೇ ಏನು ಮಾಡ್ತಾನೆ, ಪದೇ ಕಾವ್ಯನಿಂದ ಹೋಗ್ತಾ ಇರ್ತಾನೆ. ಅವಳೆಲ್ಲಿರ್ತಾನೆ ಅಲ್ಲಿಗೆ ಹೋಗಿ ಕೂತ್ಕೊಳ್ತಾನೆ. ಅವಳೇ ನೀವು ನಿಂದೆ ಬರಲ್ಲ ಸರಿಯಾ. ಇದನ್ನ ಗಿಲ್ಲಿ ನಟ ಒಂಚೂರು ಅರ್ಥ ಮಾಡ್ಕೋಬೇಕು. ನನಗೆ ಅನ್ಸಿರೋ ಪ್ರಕಾರವಾಗಿ ಕಾವ್ಯನ ನಂಬ್ಕೊಂಡು ಗಿಲ್ಲಿ ನಟ ಹೋದ್ರೆ ನಿಜವಾಗ್ಲೂ ಬಿಗ್ ಬಾಸ್ ವಿನ್ನಿಂಗ್ ಟ್ರೋಫಿನ ಕಳ್ಕೊಳ್ತಾನೆ. ನಾನು ಅದನ್ನೇ ಹೇಳ್ತಾ ಇರೋದು. ಅವನ ಪಾಡಿಗೆ ಅವನೇ ಗೇಮ್ ಆಡಲಿ, ಅವನು ಹಾನೆಸ್ಟಾಗಿ ಅವನ ಪಾಡಿಗೆ ಅವ್ನು ಗೇಮ್ ಆಡಿದ್ರೆ ಒಳ್ಳೇದು ಅಂತೀನಿ. ರಕ್ಷಿತಾ ಇದನ್ನೇ ಮತ್ತೆ ನಾಮಿನೇಷನ್ನಲ್ಲಿ ಹೇಳಿದ್ದು, ನಿಮಗೆ ಅವಾಗ ಅರ್ಥ ಆಗಲಿಲ್ಲ ಆಯ್ತಾ. ರಕ್ಷಿತಾ ಕಾವ್ಯನ ನಾಮಿನೇಟ್ ಮಾಡಿ ಇದನ್ನೇ ಹೇಳಿದ್ದು. ಅವಾಗೆಲ್ಲರೂ ಆಯ್ತಾ ಅಯ್ಯೋ ಏನು ಕಾವ್ಯ ಒಳ್ಳೆಯವಳು, ರಕ್ಷಿತನ ಮೇಲೆ ಎಗರಾಡ್ಬಿಟ್ರಿ, ರಕ್ಷಿತಾ ಹುಚ್ಚಿ ಹಂಗೆ ಹಿಂಗೆ ಮೆಂಟಲ್ ಅಂತ. ಬಟ್ಟು ಫ್ಯಾಕ್ಟ್ ಹೇಳ್ತೀನಿ, ರಕ್ಷಿತಾ ಹೇಳಿದ್ದು ಇದನ್ನೇ. ಅಂದರೆ ಕಾವ್ಯನಿಂದ ಗಿಲ್ಲಿ ನಟನ ಗೇಮ್ ಹಾಳಾಗ್ತಾ ಇದೆ, ಕಾವ್ಯನಿಂದ ಗಿಲ್ಲಿ ನಟ ಕರೆಕ್ಟಾಗಿ ಗೇಮ್ ಆಡ್ತಾ ಇಲ್ಲ ಅಂತ ಅವಳು ಆನೆಸ್ಟಾಗಿ ಹೇಳಿದ್ಲು. ಬಟ್ ನಿಮಗೆ ಯಾರಿಗೂ ಅದು ಅರ್ಥ ಆಗಲಿಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ ಆಯ್ತಾ, ಗಿಲ್ಲಿ ಆಯಿತಾ ನಿನ್ನ ಒಂದು ಇದಲ್ಲ ಅದು. ಕಾವ್ಯ ನಿನಗೆ ಸರಿಯಾದ ಒಂದು ಫ್ರೆಂಡ್ ಅಲ್ಲ, ಬಿಟ್ಬಿಡು. ನಿನ್ನ ಪಾಡಿ ನೀನು ಗೇಮ್ ಆಡು, ವಿನ್ ಆಗೋದ್ರ ಕಡೆ ಗಮನ ಕೊಡು. ಕಾವ್ಯನಂಥ ಹುಡುಗಿರು ಹೊರಗಡೆ ಬಂದ ಮೇಲೆ ನಿನಗೆ ಆಯಿತಾ ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ, ತುಂಬ ಜನ ಹತ್ರ ನೀನು ಮಾತಾಡ್ಬೋದು. ಗೇಮಿಂಗ್ ಕಡೆ ಗಮನ ಕೊಡು ಅಂತೀನಿ. ಈ ಹಾವು ಏಣಿ ಆಟದಲ್ಲಿ ಯಾರ ಬಣ್ಣ ಬಯಲಾಯಿತು ಅಂತ ನನ್ನನ್ನು ಕೇಳೋದಾದರೆ ನಾನು ಓಪನ್ ಆಗಿ ಹೇಳ್ತೀನಿ, ಕಾವ್ಯನ ಬಣ್ಣ ಬಯಲಾಯಿತು ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.